ಏನು ಸಿದ್ದರಾಮಯ್ಯನವ್ರ ಹೆಸರು ಕೆಡಿಸ್ಕೊಂಡು 2018 ಸೋತಿದ್ದ. ಹೆಸರು ಕೆಡಿಸ್ಕೊಂಡಿದ್ರಲ್ಲೇ ವಾಪಸ್ ಬಾದಾಮಿಯಿಂದ ಇಲ್ಲಿ ಓಡಿ ಬಂದಿದ್ದ. ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು. ಅವ್ರ ಬಗ್ಗೆ ನನಗೆ ಹೇಳ್ತಾ ಹೋಗ್ಲ ಹಾಗಾದರೆ. ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನನಗೆ ಬಿಡಿ. ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ್ಮೇಲೆ ಗೆಲ್ತೀನ ಸೋಲ್ತೀನ ಅದ್ರ ಮೇಲೆ ನಿಂತಾಗುತ್ತೆ. ಒಬ್ಬ ಮನುಷ್ಯನ ಗೆಲುವು ಸೋಲಿದೆಯಲ್ಲ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸಿದ್ದರಾಮಯ್ಯ ಜೀವನದಲ್ಲಿ ಎಷ್ಟು ಸರಿ ಸೋತಾರೆ? MP ಎಲೆಕ್ಷನ್ ಸೋತಾರೆ, MLA ಎಲೆಕ್ಷನಲ್ಲಿ ಸೋತಾರೆ, ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ. ಸುಮ್ಮನೆ ಈ ಥರ ಮಾತಾಡಬಾರ್ದು. ಅವರು ಹಿರಿಯ ನಾಯಕರಿದ್ದಾರೆ. ಅವರಿಗೂ ನಮಗೂ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ, ಅವ್ರ ಬಗ್ಗೆನೂ ಪ್ರೀತಿ ಇದೆ. ಅವ್ರಿಗೂ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ. ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು. ಈಗ ಆಲ್ರೆಡಿ ಈಶ್ವರಪ್ಪ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಳ್ತಾರೆ. ನಿಮ್ಮ ಅಭಿಪ್ರಾಯ ಯಾರು ಈಶ್ವರಪ್ಪ ಅವರು ಆಲ್ರೆಡಿ ಬಂಡಾಯ ಯಾವುದೇ ಕಾರಣಕ್ಕೂ ಕೂಡ ನಾನು ಜೀವ ಇರೋವರೆಗೂ ನಾನು ಮೋದಿ ಭಕ್ತ. ನಾನು ಮೋದಿಜಿಯವ್ರನ್ನ ಬಿಟ್ಟು ಅವ್ರ ಹೆಸರು ಹೇಳ್ಕೊಳ್ಳೋದಲ್ಲ. ನಾನು ಯಾವ ಕ್ಷೇತ್ರದಲ್ಲಿ ನನ್ನನ್ನು ಏನೇ ಮಾಡ್ತೀನಿ ಅಂದ್ರೂ ಕೂಡ ನಾನು ಹೊರಗಡೆ ಹೋಗಲ್ಲ. ಈ ಪಕ್ಷದ ನಾನು ಕಟ್ಟಾಳು. ಇವತ್ತು BJPನಲ್ಲಿ ಭಾಳ ಜನ ಇದ್ದಾರಲ್ವ, ಅವ್ರು ಯಾರೂ ಹಳೆ BJP ಅವರಲ್ಲ. ಆದರೆ ನಮ್ಮಪ್ಪ 1961ರಲ್ಲಿ OTC ಕ್ಯಾಂಪನ್ನು ನಾಗ್ಪುರದಲ್ಲಿ ಮಾಡಿದರು. ನಮ್ಮಪ್ಪ 1968ರಲ್ಲಿ ಜನಸಂಘದ ದೀಪದ ಗುರುತಿನಲ್ಲಿ ಗೆದ್ದು ಪಂಚಾಯಿತಿ ಚೇರ್ಮನ್ ಆಗಿ 10 ವರ್ಷ ಪಂಚಾಯಿತಿ ಚೇರ್ಮನ್ ಆಗಿದ್ದಂಥವ್ರು. ನಾನು ಜನಸಂಘದ ಒಬ್ಬ ವ್ಯಕ್ತಿಯ ಮಗ. ನಾನು ಈ ಪಕ್ಷನ ಬಿಟ್ಟು ಹೋಗೋದು, ಸ್ವತಂತ್ರವಾಗಿ ನಿಲ್ಲೋದು ಈ ಪ್ರಶ್ನೆಗಳೇ ಬರಲ್ಲ. ನಾನು ಸಾಯೋವರೆಗೂ ಮೋದಿ ಭಕ್ತ. ಇಲ್ಲ, ಈ ಪಕ್ಷ ಈ ಪಕ್ಷದ ಕಾರ್ಯಕರ್ತರು ನನಗೋಸ್ಕರ ದುಡ್ದಿದ್ದಾರೆ. ಇರಲಿ, ನಾ ಹೇಳಿದ್ನಲ್ವಾ, ಸಾಯೋವರೆಗೂ ನಮ್ಮ ಮೋದಿ ಭಕ್ತ, ಸಾಯೋವರೆಗೂ ನಾನು BJP ಕಾರ್ಯಕರ್ತ. ಥ್ಯಾಂಕ್ ಯು. ಏನು ಸಿದ್ದರಾಮಯ್ಯನವ್ರ ಹೆಸರು ಕೆಡಿಸ್ಕೊಂಡು 2018 ಸೋತಿದ್ದ. ಹೆಸರು ಕೆಡಿಸ್ಕೊಂಡಿದ್ರಲ್ಲೇ ವಾಪಸ್ ಬಾದಾಮಿಯಿಂದ ಇಲ್ಲಿ ಓಡಿ ಬಂದಿದ್ದ. ಇವೆಲ್ಲ ಮಾತಾಡ್ಬಾರ್ದು ಹಿರಿಯ ರಾಜಕಾರಣಿ ಅವರು. ಅವ್ರ ಬಗ್ಗೆ ನನಗೆ ಹೇಳ್ತಾ ಹೋಗ್ಲ ಹಾಗಾದರೆ. ಅವ್ರ ಚುನಾವಣೆಯಲ್ಲಿ ಎಷ್ಟು ಚುನಾವಣೆಯಲ್ಲಿ ಸೋತಿದ್ದಾರೆ ನನಗೆ ಬಿಡಿ. ಟಿಕೆಟ್ ಕೊಟ್ಟು ಹೆಸರು ಕೆಡಿಸ್ಕೊಂಡ್ರೆ ಟಿಕೆಟ್ ಕೊಟ್ಟಾದ್ಮೇಲೆ ಗೆಲ್ತೀನ ಸೋಲ್ತೀನ ಅದ್ರ ಮೇಲೆ ನಿಂತಾಗುತ್ತೆ. ಒಬ್ಬ ಮನುಷ್ಯನ ಗೆಲುವು ಸೋಲಿದೆಯಲ್ಲ ಅವನ ಬಗ್ಗೆ ಜನ ಏನು ಅಭಿಪ್ರಾಯ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸುತ್ತೆ. ಸಿದ್ದರಾಮಯ್ಯ ಜೀವನದಲ್ಲಿ ಎಷ್ಟು ಸರಿ ಸೋತಾರೆ? MP ಎಲೆಕ್ಷನ್ ಸೋತಾರೆ, MLA ಎಲೆಕ್ಷನಲ್ಲಿ ಸೋತಾರೆ, ಎಷ್ಟು ಎಲೆಕ್ಷನಲ್ಲಿ ಸೋತಿಲ್ಲ. ಸುಮ್ಮನೆ ಈ ಥರ ಮಾತಾಡಬಾರ್ದು. ಅವರು ಹಿರಿಯ ನಾಯಕರಿದ್ದಾರೆ. ಅವರಿಗೂ ನಮಗೂ ಸೈದ್ಧಾಂತಿಕ ವಿರೋಧಗಳ ಹೊರತಾಗಿ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕೂಡ ನಂಗೆ ಅಪಾರವಾದಂಥ ಗೌರವ ಇದೆ, ಅವ್ರ ಬಗ್ಗೆನೂ ಪ್ರೀತಿ ಇದೆ. ಅವ್ರಿಗೂ ನಾನು ಮೈಸೂರಿನ ಒಬ್ಬ ನಾಗರಿಕನಾಗಿ ನಾನು ಅವ್ರ ಬಗ್ಗೆ ನಮ್ಮ ಭಾಗದ ಮುಖ್ಯಮಂತ್ರಿ ಅಂತ ಅವ್ರ ಬಗ್ಗೆನೂ ನಂಗೆ ಅಭಿಮಾನ ಇದೆ. ಆದರೆ ಅವ್ರು ಆ ಥರ ಎಲ್ಲ ಮಾತಾಡಬಾರ್ದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.